ಶಾಂತಿ ಓಂ ಶಾಂತಿ ಓಂ ಶಾಂತಿ. ದಿನಾಂಕ 12/6/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಗ ನಿಮಗೆ ಜ್ಞಾನದ ದೃಷ್ಟಿಯು ಸಿಕ್ಕಿದೆ. ಆದ್ದರಿಂದ ನೀವು ನಿಮ್ಮ ಅಲೆದಾಟವು ಅಂದರೆ ಇಲ್ಲಿ ಬಾಬಾ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಈಗ ನಿಮಗೆ ಜ್ಞಾನದ ದೃಷ್ಟಿಯು ಸಿಕ್ಕಿದೆ ಅಂತಂದರೆ ಮೂರನೆಯ ಕಣ್ಣು ಅಂದರೆ ಆತ್ಮಿಕದ ಒಂದು ನೇತ್ರ, ಅದು ಈಗ ಓಪನ್ ಮಾಡ್ಕೊಳ್ಳೋ ಅಂತಹ ಒಂದು ಜ್ಞಾನವನ್ನು ಬಾಬಾ ನಮಗೆ ತಿಳಿಸಿದ್ದಾರೆ. ಮತ್ತು ಇಲ್ಲಿ ಏನು ಅಂತಂದರೆ, ಈ ಶರೀರ ಅಂತ ನಾವು ತಿಳ್ಕೊಂಡು ಅಲ್ದಾಟಗಳು, ಶರೀರಕ್ಕೆ ಕಾಯಿಲೆ ಬಂದಿದೆ, ಶರೀರಕ್ಕೆ ಕಷ್ಟ ಬಂದಿದೆ, ಶರೀರಕ್ಕೆ ದುಃಖ ಇದೆಲ್ಲ ಆಗ್ತದೆ, ಆ ರೀತಿಯಲ್ಲಿ ನಾವು ಇದ್ವಿ ಅಂದರೆ ದೇಹ ಬಾನದಲ್ಲಿ ನಾವು ಇದ್ವಿ. ಆದರೆ ಬಾಬಾ ಹೇಳ್ತಾ ಇರೋದೇನು ಅಂತಂದರೆ, ಆತ್ಮದಲ್ಲೇ ಪ್ರತಿಯೊಂದು ಕೂಡ ಆತ್ಮದ ಮೂಲಕನೇ ನಾವು ಪಾಪ ಕರ್ಮಗಳನ್ನು, ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಮನಸ್ಸನ್ನು ಬುದ್ಧಿಯನ್ನು ನಾವು ಆಧಾರವಾಗಿ ತೆಗೆದುಕೊಂಡು ಸಾಧನವಾಗಿ ಉಪಯೋಗ ಮಾಡಿಕೊಂಡು ಆತ್ಮ ತನ್ನ ಕೆಲಸವನ್ನು ಮಾಡತ್ತೆ. ಈಗ ನಮಗೆ ಶಾಂತಿ ಬೇಕು, ಸುಖ ಬೇಕು, ಆನಂದ ಬೇಕು, ಈ ಒಂದು ದುಃಖದಿಂದ ನಾವು ಹೊರಗೆ ಬರಬೇಕು ಅಂತ ನಾವೇನು ಮಾಡಿದ್ವಿ? ದೇವಸ್ಥಾನಗಳಿಗೆಲ್ಲ ಸುತ್ತಿದ್ವಿ, ರಥಗಳು ಮಾಡಿದ್ವಿ, ಪೂಜೆಗಳು ಮಾಡಿದ್ವಿ, ಸನ್ಯಾಸಾಶ್ರಮಗಳಿಗೆಲ್ಲ ಹೋದ್ವಿ. ಆದರೆ ಏನು ಸಿಕ್ತು ನಮಗೆ? ಏನು ನಮಗೆ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಆದರೆ ಬಾಬಾ ಬಂದು ಆತ್ಮದ ಒಂದು ಪರಿಚಯವನ್ನು ತಮ್ಮ ಜ್ಞಾನದ ಮೂಲಕ ನಮಗೆ ಕೊಟ್ಟಿದ್ದಾರೆ. ಮತ್ತು ಬಾಬಾ ಏನಾಗಬೇಕು ಅಂತಲೂ ನಮಗೆ ತಿಳಿಸಿದ್ದಾರೆ. ಮತ್ತು ನಮ್ಮ ಒಂದು ಪಾಪಕರ್ಮಗಳು ಯಾವ ರೀತಿ ನಾವು ಭಸ್ಮ ಮಾಡ್ಕೋಬೋದು ಅಂತಲೂ ನಮಗೆ ಜ್ಞಾನದ ಮೂಲಕ ಬಾಬಾ ನಮಗೆ ತಿಳಿಸಿದ್ದಾರೆ. ಅಂದರೆ ಈಗ ನಿಮ್ಮ ಒಂದು ಆತ್ಮಿಕದ ಒಂದು ಮೂರನೆಯ ಒಂದು ಕಣ್ಣನ್ನು ನೀವು ಓಪನ್ ಮಾಡಿಕೊಂಡು ಅದರಿಂದ ನೀವೇನು ಮಾಡಬೇಕು? ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಅಂತಂದರೆ ನಾನು ಆತ್ಮ, ನಾನು ಎಲ್ಲಿಂದ ಬಂದೆ, ನನ್ನ ತಂದೆ ಯಾರು, ನನ್ನಲ್ಲಿ ಇರೋತಕ್ಕಂಥ ಗುಣಶಕ್ತಿಗಳೇ ಏನು, ಅದನ್ನು ನಾನು ಯಾವ ರೀತಿ ಜಾಗೃತಪಡಿಸ್ಕೋಬೇಕು, ಅದು ಉನ್ನತಿ ಆಗಬೇಕು ಅಂತಂದರೆ ನಾನು ಏನು ಮಾಡಬೇಕು ಅಂದರೆ ಹೆಚ್ಚೆಚ್ಚು ನಾವು ತಂದೆಯ ಜೊತೆ ಒಂದು ಕಾಂಟ್ಯಾಕ್ಟನ್ನು ನಾವು ಇಟ್ಕೊಳ್ತಾ ಹೋಗಬೇಕು. ಬಾಬಾ ಇವಾಗ ಸಂಪೂರ್ಣವಾಗಿ ನಿಮ್ಮ ಅಲ್ದಾಟ ಅಲ್ಲಿ ಇಲ್ಲಿ ಹೋಗೋದೆಲ್ಲ ನೀವು ನಿಲ್ಲಿಸಿ. ಈಗ ನಾನು ಜ್ಞಾನ ಕೊಟ್ಟಿದ್ದೀನಲ್ವ, ಸತ್ಯ ತಿಳಿಸಿದ್ದೀನಲ್ವ, ಅದ್ರ ಪ್ರಕಾರ ನೀವು ನಡ್ಕೊಳ್ಳೋದು ಕಲಿಯಿರಿ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ: ದೇವತೆಗಳಲ್ಲಿ ಯಾವ ಶಕ್ತಿ ಇದೆ ಮತ್ತು ಆ ಶಕ್ತಿಯು ಯಾವ ವಿಶೇಷತೆಯ ಕಾರಣ ಇದೆ? ಉತ್ತರ: ದೇವತೆಗಳಲ್ಲಿ ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡುವ ಶಕ್ತಿ ಇದೆ. ಅಂತಂದರೆ ಈಗ ನೋಡಿ, ಆಗ ದೇವತಾ ಧರ್ಮ ಒಂದೇ ಇತ್ತು. ಅಂದರೆ ಇಡೀ ವಿಶ್ವಕ್ಕೆ ನಮ್ಮ ಒಂದು ಇದು ಮಾತ್ರ ಭಾರತ ದೇಶದಲ್ಲಿ ಸತ್ಯಯುಗದ ಒಂದು ಇದು ಸ್ಥಾಪನೆ ಆಗಿತ್ತು. ಆದರೆ ಈಗ ನೋಡಿ ಏನೆಲ್ಲ ಧರ್ಮಗಳು ಇದೆ, ಆದರೆ ಇದ್ಯಾವುದೂ ಉಳಿಯೋದಿಲ್ಲ. ಫೈನಲ್ಲು ಏನು ಅಂತಂದರೆ ದೇವತಾ ಧರ್ಮ, ದೇವಿ ದೇವತಾ ಆದಿ ಸನಾತನ ದೇವಿ ದೇವತಾ ಧರ್ಮ, ಇದು ಫಸ್ಟ್ ಬಂದಂತಹ ಒಂದು ಇದು. ಇವರು ಏನು ಅಂತಂದರೆ ಇಡೀ ಈಗ ನೋಡಿ ಎಲ್ಲಿ ನೋಡಿ ದೇವತೆಗಳನ್ನ ಪೂಜೆ ಮಾಡೇ ಮಾಡ್ತಾರಲ್ವಾ. ಇಲ್ಲಿ ಬಾಬಾ ನಮಗೆ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಆ ದೇವತೆಗಳಲ್ಲಿ ಶಕ್ತಿ ಹೇಗೆ ತುಂಬಿಕೊಂಡ್ರವರು? ಈ ಸಂಗಮ ಯುಗದಲ್ಲಿ ಆತ್ಮ ಪರಮಾತ್ಮನ ಜೊತೆ ಒಂದು ಕನೆಕ್ಟ್ ಮಾಡಿಕೊಂಡು ತನ್ನ ಪಾಪಕರ್ಮಗಳನ್ನ ಭಸ್ಮ ಮಾಡಿಕೊಂಡು ಆತ್ಮದಲ್ಲಿ ಒಂದು ವರ್ಜಿನಾಲಿಟಿ, ಆ ಒಂದು ಪ್ಯೂರಿಟಿ, ಅದನ್ನು ಉನ್ನತಿ ಮಾಡಿಕೊಂಡು ದೇವತೆಯ ಒಂದು ಪಾತ್ರವನ್ನು ಮಾಡಲಿಕ್ಕೆ ನಾವು ಲಾಯಕ್ಕಾಗ್ತೀವಿ. ಅಂದರೆ ದೇವತೆಗಳು ಅವರೇನು ಸದಾ ಕೊಡೋ ಅಂಥವ್ರು. ಭಕ್ತರು ಹೋಗಿ ಅವ್ರ ಹತ್ರ ಕೇಳ್ತಾರಲ್ವ, ನನ್ನ ರಕ್ಷಣೆ ಮಾಡು ಅಂತ ಹೇಳಿ. ಇಲ್ಲಿ ದೇವತಾ ಪಾತ್ರ ಅನ್ನೋದು ಎಲ್ಲಿ ನಡೆಯುತ್ತೆ ಅಂತಂದರೆ ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ನಡೆಯುತ್ತೆ. ಅದು ಈ ಭಾರತದಲ್ಲೇ ನಡೆಯುತ್ತೆ. ಇದು ಒಂದು ವಿಶೇಷತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಶಕ್ತಿ ವಿಶೇಷವಾಗಿ ಏಕಮತದ ವಿಶೇಷತೆಯ ಕಾರಣ ಇದೆ. ಅಂತಂದರೆ ದೇವಿ ದೇವತಾ ಧರ್ಮ ಆಗಿದ್ದಿದ್ದು ಒಂದೇ ಧರ್ಮ, ಈಗ ಹಲವಾರು ಧರ್ಮಗಳು ಬಂದಿದೆ. ಅಲ್ಲಿ ಏಕಮತವಿರುವ ಕಾರಣ ಮಂತ್ರಿಗಳನ್ನಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ. ಅಂದರೆ ಅಲ್ಲಿ ಏನು ಅಂತಂದರೆ ಈಗ ನೋಡಿ, ಯಾವಾಗ ನಾವು ಶರೀರ ಬಾನಕ್ಕೆ ಬರ್ತೀವಿ, ನಮ್ಮ ಒಂದು ಮನಸ್ಸು ಬುದ್ಧಿ ಅಲದಾಟದಲ್ಲಿ ಶುರು ಆಗುತ್ತೆ. ಅಂದರೆ ನಿಯಂತ್ರಣದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಆಗ ಯಾವಾಗ ಮನಸ್ಸು ಬುದ್ಧಿ ತುಂಬ ಅಲಿತಾ ಇರುತ್ತೆ, ನಮಗೆ ಕೆಲವೊಂದು ವಿಷಯಗಳಲ್ಲಿ ಸರಿಯಾದ ಒಂದು ನಿರ್ಧಾರ ಮಾಡುವಂಥ ಒಂದು ಶಕ್ತಿ ನಮ್ಮಲ್ಲಿ ಕಳ್ಕೊಂಡಿರ್ತೀವಿ. ಅಲ್ಲಿ ಏನು ಅಂತಂದರೆ ಸಂಪೂರ್ಣವಾಗಿ ಆತ್ಮಿಕ ಸ್ಥಿತಿ, ಅಲ್ಲಿ ಯಾವುದೇ ರೀತಿಯ ಒಂದು ಗೊಂದಲಗಳಿರಲ್ಲ,
ಒಂದು ಕೆಟ್ಟ ಒಂದು ಇದು ಇರಲ್ಲ, ಸಂಪೂರ್ಣ ಪ್ಯೂರಾಗಿ ಇರ್ತಾರೆ. ಅಲ್ಲಿ ಎಲ್ಲ ಕೂಡ ಸತೋಪ್ರಧಾನವಾಗಿ ಇರತ್ತೆ. ಅಲ್ಲೇನು ಅಂತಂದರೆ ಅದರಿಂದ ಏನು ಅಂತಂದರೆ ಅಲ್ಲಿ ಎಲ್ಲರಲ್ಲೂ ಕೂಡ ಒಂದು ಆತ್ಮೀಯತೆ ಅನ್ನೋದು ಇರತ್ತೆ. ಈಗ ಆತ್ಮೀಯತೆ ಯಾವಾಗ ನಮ್ಮಲ್ಲಿ ಇರಲ್ಲ, ಬೇರೆಯವ್ರನ್ನ ನಾವು ಹೆಂಗೆ ಇದು ಮಾಡಬೇಕು ಅನ್ನೋದನ್ನು ನಾವು ನೋಡ್ತೀವಿ. ಆದರೆ ಆತ್ಮೀಯತೆ ಅಲ್ಲಿ ಇರೋದ್ರಿಂದ ಕಾರಣ ಏನು ಅಂತಂದರೆ ಅಲ್ಲಿ ಯಾವುದೇ ರೀತಿಯ ಒಂದು ಮಂತ್ರಿಗಳ ಒಂದು ಅವಶ್ಯಕತೆ ಇಲ್ಲ. ಎಲ್ಲರೂ ಒಂದೇ ಅನ್ನೋ ಒಂದು ಏಕಮತದಲ್ಲಿ ಅವರು ಚೆನ್ನಾಗಿರ್ತಾರೆ. ಮತ್ತು ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ದೇವತೆಗಳು ಸಂಗಮದಲ್ಲಿ ತಂದೆಯಿಂದ ಇಂತಹ ಶ್ರೀಮತವನ್ನು ತೆಗೆದುಕೊಂಡಿದ್ದಾರೆ. ಆ ರೀತಿ ನಾವು ಶ್ರೇಷ್ಠರಾಗಬೇಕು ಅಂತಂದರೆ ನಾವು ಇಲ್ಲಿ ಸಾಧು ಸಂತರು ಅವರು ಇವರು ವೇದ ಪುರಾಣ ಶಾಸ್ತ್ರ ಎಲ್ಲ ಓದಿದ್ವಿ, ನಾವು ಫೈನಲ್ ಇದು ರೀಚ್ ಆಗೋಕ್ಕಾಗಿಲ್ಲ. ಇನ್ನೂ ಅಲೆದಾಟಗಳು ಜಾಸ್ತಿ ಆಯಿತು, ಇಲ್ಲೋದ್ರೆ ಸರಿ ಹೋಗುತ್ತೆ ಅಲ್ಲೋದ್ರೆ ಸರಿ ಹೋಗುತ್ತೆ ಅಂತೇಳಿ. ಆದರೆ ಎಲ್ಲದರಿಂದಲೂ ನಮಗೆ ಬಾಬಾ ಒಂದು ಇದನ್ನು ಮುಕ್ತಿಯನ್ನು ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ನೀವು ನಾನು ಕೊಟ್ಟಿರೋಂಥ ಒಂದು ಶ್ರೀಮತದಲ್ಲಿ ನೀವು ನಡೀರಿ, ಆಗ ಇದರಿಂದ ಎಲ್ಲ ನೀವು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ದುಃಖ, ಶಾಂತಿ, ಅನಾರೋಗ್ಯ, ಸಮಸ್ಯೆಗಳು, ಅಲೆದಾಟಗಳು ಎಲ್ಲದರಿಂದನೂ ನಿಮಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಿಮ್ಮ ಒಂದು ಉನ್ನತಿಯನ್ನು ಆತ್ಮ ಒಂದು ಉತ್ತಮವಾದ ಒಂದು ರೀತಿಯಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಈ ಸಂಗಮ ಯುಗದಲ್ಲಿ ಯಾವಾಗ ತಂದೆ ಈಗ ನೋಡಿ ಸತ್ಯದಿಂದ ತ್ರೇತ, ದ್ವಾಪರ, ಕಲಿಯುಗ, ಸಂಗಮ ಯುಗ, ಈ 5 ಯುಗದಲ್ಲಿ ಸಂಗಮ ಯುಗ ತುಂಬ ಚಿಕ್ಕದಾದ ಒಂದು ಯುಗ ಅದು. ಆ ಯುಗದಲ್ಲಿ ಪರಮಾತ್ಮ ತನ್ನ ಮಕ್ಕಳಿಗೋಸ್ಕರ ಪರಂಧಾಮವನ್ನು ಬಿಟ್ಟು ಇಲ್ಲಿಗೆ ಬರ್ತಾರೆ. ಯಾಕೆ ಅಂತಂದರೆ ಯಾವುದೇ ಆಗಲಿ ಹೊಸದ್ರಿಂದ ಹಳೇದಾಗಬೇಕು, ಹಳೇದ್ರಿಂದ ಮತ್ತೆ ಹೊಸದಾಗಬೇಕು, ಅಂದರೆ ಪರಿವರ್ತನೆ ಆಗ್ತಾ ಇರಬೇಕು. ಈಗ ಕಲಿಯುಗದ ಒಂದು ಅಂತ್ಯ ಕೊನೆಗಾಳ್ತಾ ಇದೆ, ಈಗ ಸತ್ಯಯುಗ ಆರಂಭ ಆಗಲೇಬೇಕು. ಅದಕ್ಕೆ ಬಾಬಾ ಏನು ಮಾಡ್ತಾರೆ, ಪರಂಧಾಮದಿಂದ ಬಂದು ತನ್ನ ಮಕ್ಕಳಿಗೆ ಒಂದು ಜ್ಞಾನವನ್ನು ಕೊಟ್ಟು ದೇವತೆಗಳನ್ನಾಗಿ ಮಾಡಿ ಸತ್ಯಯುಗವನ್ನು ಸ್ಥಾಪನೆ ಮಾಡಿ ಅಲ್ಲಿ ನಮ್ಮನ್ನು ಪಾತ್ರವನ್ನು ಮಾಡಲಿಕ್ಕೆ ಲಾಯಕರನ್ನಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕೆ ಮೂಲ ಏನು ಅಂತಂದರೆ ತಂದೆ ಕೊಟ್ಟಿರತಕ್ಕಂಥ ಒಂದು ಶ್ರೀಮತ, ಶ್ರೇಷ್ಠವಾದ ಮತವನ್ನು ನಾವು ನಮ್ಮ ಒಂದು ಜೀವನದಲ್ಲಿ ಧಾರಣೆ ಮಾಡಬೇಕು. ಅಂದರೆ ಅದ್ರ ಪ್ರಕಾರ ನಡ್ಕೊಂಡು ಹೋಗಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ 21 ಜನ್ಮಗಳ ರಾಜ್ಯಭಾರ ಮಾಡ್ತೀವಿ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಒಬ್ಬ ರಾಜನ ಒಂದು ದೈವಿ ಮತವಿರುತ್ತದೆ, ಅನ್ಯರ ಮತವಿರೋದಿಲ್ಲ. ಇಲ್ಲಿ ಏನು ಅಂತಂದರೆ ಅಲ್ಲಿ ರಾಜ ಏನು ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲ ಪ್ರಜೆಗಳು ಅದೇ ರೀತಿ ಇರ್ತಾರೆ. ಮತ್ತು ಅಲ್ಲಿ ಆ ರಾಜರ ಪರಿವಾರದಲ್ಲಿ ಇರುವಂಥವ್ರು ಅದೇ ರೀತಿ ಇರ್ತಾರೆ. ಅಲ್ಲಿ ಬೇರೆ ಬೇರೆ ಒಂದು ಮತಗಳು ಇರೋದಿಲ್ಲ, ಒಂದೇ ಮತ. ಅದು ಏನು ನಮಗೆ ಇದು ಕೊಡುತ್ತೆ ಅದ್ರ ಪ್ರಕಾರ ಆ ಒಂದು ರಾಜ್ಯ ಕೂಡ ಅಲ್ಲಿ ಇರೋತಕ್ಕಂಥವ್ರೆಲ್ಲರೂ ಕೂಡ ನಡ್ಕೊಂಡು ಹೋಗ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಬೇಹದ್ದಿನ ಸರ್ಕಾರಕ್ಕೆ ಸಹಯೋಗವನ್ನು ಕೊಡಲು ಕೊನೆ ಪಕ್ಷ 8 ಗಂಟೆಗಳಾದರೂ ನೆನಪು ಮಾಡುವ ಪುರುಷಾರ್ಥ ಮಾಡಬೇಕಾಗಿದೆ. ಅಂತಂದರೆ ಬೇಹದ್ದು ಅಂತಂದರೆ, ಹದ್ದು ಅಂತಂದರೆ ನಮ್ಮಲ್ಲೇ ನಾವು ಒಂದು ಲಿಮಿಟೇಷನ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಬೇಹದ್ದು ಅಂದರೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದರೂ ನಾವು ಮಾಡ್ಬೋದು. ಅಂದರೆ ಯಾವುದು ಒಳ್ಳೆಯ ಒಂದು ಕೆಲಸಗಳನ್ನ ಬೇರೆಯವರಿಗೆ ಸಹಯೋಗ ಕೊಡೋವಂತಹದ್ದನ್ನು. ಅಂದರೆ ಕೊನೆ ಪಕ್ಷ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ 8 ಗಂಟೆ ಆದರೂ ನೀವು ಅಟ್ಲೀಸ್ಟು ನನ್ನನ್ನು ನೀವು ನೆನಪು ಮಾಡಬೇಕು. 8 ಗಂಟೆ ಕೆಲಸ, 8 ಗಂಟೆ ನೆನಪು, 8 ಗಂಟೆ ವಿರಾಮ ತೊಗೊಳ್ಳಿ, ರೆಸ್ಟ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಈಗ ಕೆಲವ್ರು ಅಂತಾರೆ ಒಂದೇ ಕಡೆ ಕೂತ್ಕೊಂಡು ನಾವು ಮಾಡೋಕ್ಕಾಗತ್ತಾ ತಂದೆ ನೆನಪು ಅಂತೇಳಿ. ಇಲ್ಲ, ಬಾಬಾ ಏನಂತಾರೆ, ನಡೀತಾ ಓಡಾಡ್ತಾ ತಿರುಗಾಡ್ತಾ ಕೆಲಸ ಮಾಡ್ತಾ ಪ್ರತಿ ಸಮಯದಲ್ಲೂ ಕೂಡ ನೀವು ಮನಸ್ಸನ್ನು ಮಾತ್ರ ನನ್ನ ಹತ್ರ ಕೊಡಿ. ಶರೀರದ ಮೂಲಕ ನೀವು ಎಲ್ಲ ಕೆಲಸವನ್ನು ಮಾಡಿ, ನಿಮ್ಮ ಕರ್ತವ್ಯ ಏನಿದೆ ಅದನ್ನೆಲ್ಲ ಮಾಡಿ. ಶರೀರ ನಿರ್ವಹಣೆಗೆ ಏನು ಮಾಡಬೇಕು ಅದನ್ನು ಮಾಡಿ, ಏನೋ. ಆದರೆ ಮನಸ್ಸಲ್ಲಿ ನನ್ನ ಕೂಣಿಸ್ಕೊಳ್ಳಿ. ಮತ್ತು ಪ್ರತಿಯೊಂದು ಕೆಲಸ ಮಾಡೋವಾಗ್ಲೂ ತಂದೆಯನ್ನು ಜೊತೇಲಿ ಇಟ್ಕೊಳ್ಳೋದು, ತಂದೆಗೆ ತಿಳಿಸುವಂಥದ್ದು, ತಂದೆನ ಮುಂದಿಟ್ಟು ಮಾಡೋವಂಥದ್ದು. ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ 8 ಗಂಟೆವರೆಗೂ ಬಾಬಾ ಕೊನೆ ಪಕ್ಷ ನನ್ನನ್ನು ನೆನಪು ಮಾಡಿ ಪುರುಷಾರ್ಥ ನೀವು ಮಾಡಬೇಕು ಅಂತ ಹೇಳಿದಾರಲ್ಲ, ಅದನ್ನು ನಾವು ಮಾಡ್ಬೋದು. ಮತ್ತು ಆದಷ್ಟು ನಾವೇನು ಅಂತಂದರೆ ನಾವೇನೇ ಕೆಲಸ ಮಾಡ್ತಾಯಿದ್ರು ದೇಹಭಾನದಲ್ಲಿ ನಾವು ಬರಬಾರ್ದು. ಆತ್ಮಿಕದ ಒಂದು ಸ್ಥಿತಿಯಲ್ಲಿ ನಾವು ಮಾಡ್ತಾ ಹೋಗಬೇಕು. ಮತ್ತು ಬೇರೆಯವರಿಗೂ ನಾವು ಸಹಯೋಗ ಕೊಡ್ತಾ ಹೋಗಬೇಕು. ಅವರ ಒಂದು ಜೀವನ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡೋಂತಹ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕು. ನೆನಪಿನಲ್ಲಿ ಮಾಯೆಯ ಯಾವ ವಿಘ್ನಗಳು ಬರುತ್ತವೆಯೋ ಅದರಿಂದ ಗಾಬರಿ ಆಗಬಾರದು.
ಇವಾಗ ನೋಡಿ ಲೌಕಿಕದಲ್ಲೂ ಹೇಳ್ತಾರೆ ಒಳ್ಳೆ ಕಾರ್ಯಕ್ಕೆ ಸಾವಿರಾರು ವಿಘ್ನಗಳು ಅಂತ ಹೇಳಿ. ಅದೇ ರೀತಿ ಇಲ್ಲೂ ಕೂಡ ನಾವು ನಮ್ಮ ಒಂದು ಆತ್ಮಿಕದ ಒಂದು ಸ್ಟೇಜನ್ನು ನಾವು ಪುರುಷಾರ್ಥದ ಮೂಲಕ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ನಮ್ಮ ಒಂದು ಹಿಂದಿನ ಜನ್ಮದ ಒಂದು ಕರ್ಮಗಳಿರತ್ತೆ ನೋಡಿ, ಅದು ಯಾವುದೋ ಒಂದು ರೂಪದಲ್ಲಿ ಮಾಯೆ ರೂಪದಲ್ಲಿ ನಮ್ಮ ಮುಂದೆ ಬಂದು ನಿಲ್ಲತ್ತೆ. ಅದು ಮನುಷ್ಯ ರೂಪದಲ್ಲಿ, ಸಂಬಂಧದ ರೂಪದಲ್ಲಿ, ಅನಾರೋಗ್ಯದ ರೂಪದಲ್ಲಿ, ಪರಿಸ್ಥಿತಿಗಳ ರೂಪದಲ್ಲಿ, ಯಾವುದೋ ಒಂದು ರೀತಿ ಬಂದು ನಮ್ಮ ಮುಂದೆ ನಿಲ್ಲತ್ತೆ. ಆದರೆ ನೀವು ಗಾಬರಿ ಆಗಬೇಡಿ ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಅಂದರೆ ನೀವು ತಂದೆ ಜೊತೆ ಇದ್ದಾಗ, ಈಗ ಮಕ್ಕಳು ಅಪ್ಪ ಅಮ್ಮನ ಜೊತೆ ಇದ್ದಾಗ ಯಾವುದೇ ರೀತಿ ಭಯಪಡೋಂಥ ಅವಶ್ಯಕತೆ ಇಲ್ಲ. ಅದೇ ರೀತಿ ಇಲ್ಲಿ ನೀವು ನಿಮ್ಮ ತಂದೆ ಜೊತೆ, ಅಂದರೆ ನಮ್ಮ ಒಂದು ಆತ್ಮಿಕ ತಂದೆ ಜೊತೆ ನಮ್ಮ ಒಂದು ಕನೆಕ್ಷನ್ ಇದ್ದಾಗ ಯಾವುದೇ ರೀತಿ ಮಾಯೆಗಳು ಬಂದ್ರೂ, ಅದೇನೇ ವಿಘ್ನ ಹಾಕಿದ್ರು ಕೂಡ ನಾವು ಅದಕ್ಕೆ ಭಯಪಡೋಂಥ ಅವಶ್ಯಕತೆ ಇಲ್ಲ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈಶ್ವರೀಯ ಸಂಪ್ರದಾಯದವರಾಗಿ ಈಶ್ವರನ ಮತದಂತೆ ನಡೆಯಬೇಕಾಗಿದೆ ಅಂತ. ಅಂದರೆ ಈ ಪುರುಷೋತ್ತಮ ಯುಗ ಅಂತಂದರೆ ನಮ್ಮನ್ನು ನಾವು ಉನ್ನತಿ ಮಾಡ್ಕೊಳ್ಳೋಂತಹ ಒಂದು ಯುಗ, ಇದು ಉತ್ತಮ ಮಾಡ್ಕೊಳ್ಳೋಂತಹ ಯುಗ ಅಂತ. ಅಂದರೆ ನಾವು ಉತ್ತಮ ಆಗಬೇಕು ಅಂತಂದರೆ ಏನು ಮಾಡಬೇಕು? ಪರಮಾತ್ಮ ನಮಗೆ ಏನು ಜ್ಞಾನವನ್ನು ಕೊಟ್ಟಿದ್ದಾರೆ ಅದನ್ನು ಧಾರಣೆ ಮಾಡಬೇಕು. ಅದು ನೋಡಿ, ನಾವು ಪರಿವರ್ತನೆ ಮಾಡ್ಕೊಳ್ಳೋದು, ಸಂಪಾದನೆ ಮಾಡ್ಕೊಳ್ಳೋದೆಲ್ಲ ಈ ಸಂಗಮ ಯುಗದಲ್ಲೇ. ಇದು ನಮ್ಮ ಒಂದು ಕೊನೆಯ ಜನ್ಮದಲ್ಲೇ ನಮ್ಮದು ಲೆಕ್ಕಾಚಾರನೂ ಚುತ್ತ ಆಗಬೇಕು, ನಮ್ಮ ಆತ್ಮನೂ ಉನ್ನತಿ ಆಗಬೇಕು, ಪರಮಾತ್ಮನಿಂದ ನಾವು ಪಡ್ಕೊಳ್ಳಬೇಕು, ಪರಮಾತ್ಮನ ಕಾರ್ಯಕ್ಕೂ ಸಹಯೋಗನೂ ಆಗಬೇಕು. ಎಲ್ಲನೂ ಈ ಒಂದು ಅಂತಿಮ ಜನ್ಮದಲ್ಲೇ ನಾವು ಮಾಡ್ಕೊಳ್ಬೇಕಾಗಿರೋದು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಸಂಗಮ ಯುಗದಲ್ಲಿ ನಾನು ನಿಮಗೇನು ಒಂದು ಜ್ಞಾನವನ್ನು ಕೊಟ್ಟಿದ್ದೀನಿ ಅದರ ಪ್ರಕಾರ ನೀವು ನಡ್ಕೊಳ್ಬೇಕು. ನಾನು ತಿಳಿಸಿದ್ದೀನಲ್ವ ಮುರಳಿಯಲ್ಲಿ ಈ ರೀತಿ ಎಲ್ಲ ಮಾಡಿ ಅಂತ ಹೇಳಿ, ನಿಮಗೆ ಶ್ರೀಮತವನ್ನು ಕೊಟ್ಟಿದ್ದೀನಲ್ವಾ, ಈ ಒಂದು ಸಂಪ್ರದಾಯದ ಪ್ರಕಾರ ನೀವು ನಡ್ಕೊಳ್ಬೇಕು. ಅಂದರೆ ತಂದೆಯ ಮತದಂತೆ ನಾವು ನಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ಮವನ್ನು ಮಾಡುತ್ತಾ ಒಬ್ಬ ತಂದೆಯ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು. ನೀವೆಲ್ಲೇ ಇರಿ, ಏನೇ ಕೆಲಸ ಮಾಡ್ತಾ ಇರಿ, ತಂದೆಯ ನೆನಪಿನಲ್ಲಿ ನೀವು ಕೆಲಸಗಳನ್ನ ನೀವು ಮಾಡಬೇಕು. ಆ ಒಂದು ಅಭ್ಯಾಸವನ್ನು, ಅಂದರೆ ಅವಾಗ ಕನೆಕ್ಷನ್ ಹೋಗಲ್ಲ. ಈಗ ನೋಡಿ, ಹೆಂಗೆ ನೆನಪು ಮಾಡೋಕ್ಕಾಗತ್ತೆ ಅಂತ ಕೆಲವರು ಅಂತಾರೆ. ಆದರೆ ಈಗ ನೋಡಿ, ಸಿಂಪಲಾಗಿ ನಾವು ಹೇಳ್ಬೇಕು ಅಂತಂದರೆ, ಈಗ ನಮಗೆ ಮಕ್ಕಳು ಇರ್ತಾರೆ, ಅವ್ರು ನಮ್ಮ ಪಕ್ಕದಲ್ಲೇ ಇದ್ದರೆ ನಮಗೆ ನೆನಪು ಬರುತ್ತೆ ಅಂತ ಅಲ್ಲ. ಅವ್ರು ಎಷ್ಟೋ ಕಿಲೋಮೀಟ್ರ್ ದೇಶ ಬಿಟ್ಟು ದೇಶದಲ್ಲಿ ದೂರದಲ್ಲಿ ಇದ್ದರೂ ಕೂಡ ಅವ್ರ ನೆನಪು ನಮ್ಮ ಹತ್ರ ಇರತ್ತೆ ತಾನೇ. ನಾವೇನೇ ಕೆಲಸ ಕಾರ್ಯಗಳು ಮಾಡಲಿ, ಎಲ್ಲೇ ಹೋಗಲಿ ಬರಲಿ, ನೆನಪು ಅನ್ನೋದು ನಾವು ಮಾಡೇ ಮಾಡ್ತೀವಲ್ವಾ. ಅದಕ್ಕೆ ಬೇರೆ ಏನಾದ್ರು ನಾವು ಸಪೋರ್ಟ್ ತೊಗೊಳ್ತೀವ? ಇಲ್ಲ ಅಲ್ಲ. ಅದೇ ಥರನೇ ಬಾಬಾ ಏನು ಹೇಳ್ತಾ ಇದ್ದಾರೆ, ಇಲ್ಲೆಲ್ಲನೂ ಬಿಟ್ಟೋಗೋ ಅಂಥದ್ದೇ, ಅದರ ಕಡೆ ನೀವು ಗಮನ ಕೊಡಬೇಡಿ. ನೀವು ನನ್ನನ್ನು ನಿಮ್ಮ ಒಂದು ಮನಸ್ಸಿನಲ್ಲಿ ನನಗೆ ಜಾಗ ಕೊಟ್ಟು ನನ್ನ ನೆನಪನ್ನು ಮಾಡೋದು ನೀವು ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆವಾಗ ಏನಾಗುತ್ತೆ ಅಂತಂದರೆ, ನಮ್ಮ ಕರ್ಮ ಕೂಡ ಒಂದು ರೀತಿಯಲ್ಲಿ ಶ್ರೇಷ್ಠವಾಗಿ ಕರ್ಮಗಳು ನಡೀತಾ ಹೋಗುತ್ತೆ, ನಮ್ಮ ಆತ್ಮದ ಒಂದು ಉನ್ನತಿ ಕೂಡ ಆಗ್ತಾ ಹೋಗುತ್ತೆ. ವರದಾನ: ಅಂತರ್ಮುಖತೆಯ ಗುಹೆಯಲ್ಲಿರುವಂತಹ ದೇಹದಿಂದ ನ್ಯಾರ ದೇಹಿ ಭವ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಂತರ್ಮುಖತೆ. ಬಾಹಿರ್ಮುಖತೆ ಅಂತಂದರೆ ಏನು? ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಬಾಯಿಂದ ಮಾತಾಡೋದು, ಈ ಕೈ ಕಾಲಿಂದ ಕೆಲಸಗಳು ಮಾಡೋದು, ಇದು ಬಾಹಿರ್ಮುಖತೆ. ಅಂದರೆ ಕಣ್ಣು ಹೊರಗಡೆ ಎಲ್ಲವನ್ನ ನೋಡುತ್ತೆ, ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಅಂದರೆ ಮನಸ್ಸಲ್ಲಿಗೆ ಓಡತ್ತೆ. ಮನಸ್ಸಿಗೆ ಯಾವಾಗ ಬರುತ್ತೆ? ಬುದ್ಧಿಗೆ ಇದಾಗತ್ತೆ, ಬುದ್ಧಿಯಿಂದ ಮತ್ತೆ ಸಂಸ್ಕಾರಕ್ಕೆ ಬರುತ್ತೆ. ಈಗ ಇಷ್ಟು ದಿನ ನಾವು ಮಾಡಿರೋದು ಅದೇ ಬಾಹಿರ್ಮುಖತೆಯಲ್ಲೇ ನಾವು ಹೋಗಿದ್ದೀವಿ. ಈಗ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಂತರ್ಮುಖತೆ ಅಂತ ಅಂದರೆ ನಿಮ್ಮೊಳಗೆ ನೀವು ನಾನು ಆತ್ಮ ಅನ್ನೋದು ತಿಳ್ಕೊಂಡು ಅದರನ್ನು ನೀವು ಅಭ್ಯಾಸ ಮಾಡಬೇಕು. ಆ ಆತ್ಮಕ್ಕೆ ಏನೊಂದು ಇದಿದೆ ನೋಡಿ, ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತಾರಲ್ವಾ, ಆ ಒಂದು ಮನಸ್ಸನ್ನು ನಾವೀಗೇನು ಮಾಡಬೇಕು ಅಂತಂದರೆ, ಈಗ ಸ್ಥೂಲ ರೂಪದಲ್ಲೂ ಮಾಡಬೇಕು ಅಂತಂದರೆ ಮನಸ್ಸು ಅದ್ರ ಕೆಲಸ ಅದು ಮಾಡತ್ತೆ, ಸೂಕ್ಷ್ಮ ರೂಪದಲ್ಲೂ ಮಾಡಬೇಕು ಅಂತಂದ್ರೂ ಮನಸ್ಸು ಅದ್ರ ಕೆಲಸ ಮಾಡತ್ತೆ. ಅಂದರೆ ಈಗ ಏನು ಮಾಡಬೇಕು ಅಂತಂದರೆ, ಆ ಮನಸ್ಸನ್ನು ನಾವೇನು ಮಾಡಬೇಕು ಅಂತಂದರೆ ಪರಮಾತ್ಮನಲ್ಲಿ ನಾವು ಹೆಚ್ಚೆಚ್ಚು ಇಡ್ತಾ ಹೋಗಬೇಕು. ಆಗ ಏನಾಗುತ್ತೆ, ಈ ಹೊರಗಿನ ಒಂದು ಪ್ರಪಂಚದಿಂದ ಡಿಟ್ಯಾಚ್ ಆಗ್ತಾ ಹೋಗುತ್ತೆ. ಈಗ ಋಷಿ ಮುನಿಗಳು ನೋಡಿ, ಅಂದರೆ ಇನ್ನೊಂದು ಏನು ಅಂತಂದರೆ, ಎಲ್ಲದರಿಂದನೂ ನಮಗೆ ವೈರಾಗ್ಯ ಅನ್ನೋದು ಬರಬೇಕು. ಇಚ್ಛೆಗಳಿಂದ, ಆಕರ್ಷಣೆಗಳಿಂದ, ಸಂಬಂಧದಿಂದ, ದೇಹದಿಂದ, ಸಂಪರ್ಕದಿಂದ, ಎಲ್ಲದರಿಂದನೂ ನಮಗೆ ಒಂದು ಏನು ವ್ಯಾಮೋಹ ಅನ್ನೋದಿದೆ ಅದನ್ನು ಸಂಪೂರ್ಣವಾಗಿ ತೆಗೆದಾಕಿ ವೈರಾಗ್ಯ ಅನ್ನೋದು ನಾವು ನಮ್ಮಲ್ಲಿ ತರಿಸ್ಕೋಬೇಕು. ಆಗ ಏನಾಗುತ್ತೆ ಅಂತಂದರೆ, ನಾವು
ಅಂತರ್ಮುಖತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಋಷಿಮುನಿಗಳು ನೋಡಿ ಎಲ್ಲವನ್ನ ಬಿಟ್ಟು ಕಾಡಲ್ಲಿ ಗುಹೆಯಲ್ಲಿ ಹೋಗಿ ಅವರು ತಪಸ್ ಮಾಡೋರು. ಏನು ಅಂದರೆ ಯಾವುದರಿಂದನೂ ನಮಗೆ ಸಂಬಂಧ ಅನ್ನೋದು ಬೇಡ, ನಮ್ಮಲ್ಲಿ ನಾವು ಸಂಪೂರ್ಣವಾಗಿ ನಾವು ಇಳ್ಕೊಂಡು ಆ ಒಂದು ಪರಮಾತ್ಮನನ್ನು ನಾವು ಕಾಣಬೇಕು ಅನ್ನೋ ಒಂದು ಇದರಲ್ಲಿ ಅವರು ಸಂಪೂರ್ಣವಾಗಿ ಅವರೊಳಗೆ ಅವರು ಇಳಿಯೋದಕ್ಕೋಸ್ಕರ ಎಲ್ಲವನ್ನು ಬಿಟ್ಟು ಅವರು ಕಾಡುಗಳಲ್ಲಿ ಗುಹೆಗಳಲ್ಲಿ ಕೂತ್ಕೊಳ್ಳೋರು. ಆದರೆ ಇಲ್ಲೇನು ಅಂತ ಅಂದರೆ ಈಗ ಅವ್ರು ಏನೇ ಮಾಡಿದ್ರು ಕೂಡ ಅವರಿಗೆ ಪರಮಾತ್ಮನ ಒಂದು ಪರಿಚಯ ಸಿಕ್ಕಿಲ್ಲ. ಆದರೆ ಬಾಬಾ ನಮಗೆ ಈಗ ಬಂದು ಜ್ಞಾನವನ್ನು ಕೊಟ್ಟಿದ್ದಾರಲ್ವಾ. ಈಗ ಇಲ್ಲಿ ಏನು ಅಂತಂದರೆ ಅಂತರ್ಮುಖತೆ ಅಂತ ಅಂದರೆ ಏನು ಅಂತಂದರೆ ನಮ್ಮ ಒಂದು ಆತ್ಮೀಕದ ಒಂದು ಗುಣಶಕ್ತಿ ಜಾಗೃತ ಆಗಬೇಕು. ಮೂರನೆಯ ಒಂದು ನೇತ್ರ ತೆಗಿಬೇಕು ಅಂತಂದರೆ, ಓಪನ್ ಆಗಬೇಕು ಅಂತಂದರೆ ನಮ್ಮ ಒಂದು ಮನಸ್ಸನ್ನು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ನಾವು ಎಷ್ಟು ಇಡ್ತಾ ಬರ್ತೀವಿ ನಾವು ಅಷ್ಟೇ ಏಕಾಂತ ಒಂದು ಇದು ಆಗಲಿಕ್ಕೆ ಸಾಧ್ಯ ಆಗತ್ತೆ. ಪರಮಾತ್ಮನ ಜೊತೆ ಒಂದು ನಮ್ಮ ಒಂದು ಸಂಬಂಧ, ಆತ್ಮ ಪರಮಾತ್ಮನ ಒಂದು ಸಂಬಂಧ ಬೆಳೀತಾ ಹೋಗುತ್ತೆ. ಏನು ನಮ್ಮಲ್ಲಿ ಆತ್ಮಿಕ ಗುಣಶಕ್ತಿಗಳು ಕೂಡ ಧಾರಣೆ ಆಗ್ತಾ ಹೋಗುತ್ತೆ. ಮತ್ತು ನಮ್ಮ ಒಂದು ಆತ್ಮದ ಒಂದು ಉನ್ನತಿ ಕೂಡ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, ಅವಾಗೇನಾಗತ್ತೆ ಅಂತಂದರೆ ಸಂಪೂರ್ಣವಾಗಿ ನಾವೇನಾಗ್ತೀವಿ, ದೇಹದಿಂದ ನ್ಯಾರ ಹಾಕ್ತೀವಿ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಪಾಂಡವರ ಗುಹೆಗಳನ್ನು ಏನು ತೋರಿಸುತ್ತಾರೆ ಅದು ಇದೇ ಅಂತರ್ಮುಖತೆಯ ಗುಹೆಯಾಗಿದೆ. ಈಗ ನೋಡಿ ಏನು ನಡೀತು ರಾಮಾಯಣ ಮಹಾಭಾರತ ಅದೆಲ್ಲ ಈ ಸಂಗಮ ಯುಗದ ಒಂದು ನೆನಪಾರ್ಥ. ಅದೆಲ್ಲ ಏನು ಇದನ್ನು ನಾವು ಸಂಗಮ ಯುಗದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಯುದ್ಧ ನಡೀತಾನೇ ಇದೆ. ಏನು ಈ ಕಡೆ ರಾವಣನ ಹತ್ರನೂ ಇರ್ತೀವಿ, ಈ ಕಡೆ ರಾಮನ ಹತ್ರನೂ ಇರ್ತೀವಿ. ಯಾಕಂದರೆ ಏಕ್ದಮ್ ಎಲ್ಲನೂ ಒಂದೇ ಸಲ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಧಾನವಾಗಿ ನಾವು ನಮಗೀಗ ಏನು ಬೇಕೋ ಅದನ್ನು ತಿಳಿಸಿದಾರಲ್ವ, ಅದ್ರ ಕಡೆ ಹೋಗ್ತಾ 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 ನಿಧಾನವಾಗಿ ಈ ಒಂದು ರಾವಣನ ಸಂಸ್ಕಾರ ಕೂಡ ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಅಂತಂದರೆ ನಮ್ಮಲ್ಲಿ ಏನೆಲ್ಲ ಇದೆ ವೀಕ್ನೆಸ್ಸು ಅದನ್ನು ಭಗವಂತನಿಗೆ ಒಪ್ಪಿಸ್ಬೇಕು. ಅದನ್ನು ಈ ಪಂಚವಿಕಾರಗಳು ಬಾಬಾ ಹೇಳ್ತಾರಲ್ಲ, ನಿಮ್ಮಲ್ಲಿ ಇರತಕ್ಕಂತಹ ಒಂದು ಇದನ್ನು ನನಗೆ ದಾನವಾಗಿ ಕೊಟ್ಬಿಡಿ ಅಂತ ಹೇಳಿ, ಅದನ್ನು ನಾವು ಈಗ ಆ ರೀತಿ ದಾನವಾಗಿ ಕೊಡೋದು ಹೇಗೆ, ಈಗ ಬಾಬಾ ಏನು ನಮಗೆ ಜ್ಞಾನ ಕೊಟ್ಟಿದ್ದಾರೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಅದರ ಪ್ರಕಾರ ನಾವು ನಡಿಬೇಕು. ಮತ್ತು ನಮ್ಮನ್ನು ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಈ ದಿನದಲ್ಲಿ ನಾನು ಏನಾದ್ರು ತಪ್ಪು ಮಾಡಿದ್ದೀನಾ, ಯಾರಿಗಾರು ನೋವು ಕೊಟ್ಟಿದ್ದೀನಾ, ನನ್ನ ಮನಸ್ಸು ಏನು ಮಾಡ್ತೋ, ಎಲ್ಲಿ ಓಡ್ತೋ, ನನ್ನ ಬುದ್ಧಿ ಏನು ವಿಚಾರಗಳು ಮಾಡ್ತಾ ಇತ್ತು, ಸ್ಥೂಲದಿಂದ ಸೂಕ್ಷ್ಮದಿಂದ ಎಲ್ಲವನ್ನು ನಾವು ಚೆಕ್ ಮಾಡಬೇಕು. ಈಗ ಆತ್ಮ ಉನ್ನತಿ ಆಗಬೇಕು ಅಂತಂದರೆ ಮನಸ್ಸು ಇಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಆ ಮನಸ್ಸು ಪ್ಯೂರ್ ಆಗಬೇಕು ಅಂತಂದರೆ ಪರಮಾತ್ಮನ ಜೊತೆ ನಮ್ಮ ಒಂದು ಕನೆಕ್ಷನನ್ನು ನಾವು ಇಟ್ಕೊಳ್ಳೇಬೇಕು. ಆ ಮನಸ್ಸನ್ನು ಪರಮಾತ್ಮನಲ್ಲಿ ನಾವು ಇಡಲೇಬೇಕಾಗತ್ತೆ. ಯಾಕಂದರೆ ಮಕ್ಕಳಲ್ಲಾಗಿರೋ ಒಂದು ಗಲೀಜನ್ನು ಅಪ್ಪ ಅಮ್ಮನೇ ಶುದ್ಧ ಮಾಡೋದು. ಈಗ ಇಲ್ಲಿ ಕೂಡ ಅಷ್ಟೇ ಆ ಭಗವಂತನ ಹತ್ರ ನಾವು ಎಷ್ಟೆಷ್ಟು ನಾವು ಇಡ್ತಾ ಹೋಗ್ತೀವಿ ಆ ಮನಸ್ಸು ಆಟೋಮೆಟಿಕ್ಕಾಗಿ ಶುದ್ಧ ಆಗ್ತಾ ಹೋಗುತ್ತೆ, ಶಾಂತ ಆಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಎಷ್ಟು ಕ್ಲೀನ್ ಆಗ್ತಾ ಹೋಗುತ್ತೆ. ಬಾಬಾ ಆ ಒಂದು ಮನಸ್ಸನ್ನು ತನ್ನ ಒಂದು ಕಾರ್ಯಕ್ಕೆ ಒಂದು ಉಪಯೋಗ ಆಗುವಂತಹ ಒಂದು ಸಾಧನವನ್ನಾಗಿ ಮಾಡ್ಕೊತಾರೆ. ಮತ್ತು ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ ಆತ್ಮರೂಪದ ಇಲ್ಲೇನು ಅಂತರ್ಮುಖತೆಯ ಗುಹೆಯಾಗಿದೆ. ಎಷ್ಟು ದೇಹದಿಂದ ನ್ಯಾರ ಆತ್ಮರೂಪದಲ್ಲಿ ಸ್ಥಿತರಾಗುವ ಗುಹೆಯಲ್ಲಿರುವಿರೋ ಅಷ್ಟು ಜಗತ್ತಿನ ವಾತಾವರಣದಿಂದ ದೂರ ಹೋಗು ಬಿಡುವಿರಿ ಅಂತ. ಅಂದರೆ ಇಲ್ಲೇನು ಅಂತಂದರೆ ಎಷ್ಟು ನಾವು ನಮ್ಮೊಳಗೆ ನಾವು ಇಳಿತಾ ಹೋಗ್ತೀವಿ, ನಾನು ಆತ್ಮ, ನನ್ನಲ್ಲಿ ಇರೋವಂಥದ್ದೇನು ಗುಣಶಕ್ತಿ, ನನ್ನ ಒರಿಜಿನಾಲಿಟಿ ಏನು, ನಾನು ಯಾವ ರೀತಿ ಇದ್ದೆ ಏನು, ಇಷ್ಟು ನಮ್ಮನ್ನು ನಾವು ಒಳಗಡೆ ಇಳಿತಾ ತಿಳ್ಕೊಳ್ತಾ ಭಗವಂತನ ಜೊತೆ ಕನೆಕ್ಷನ್ ಆಗ್ತಾ ಹೋದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಇಲ್ಲಿಂದ ಆಕರ್ಷಣೆಯಿಂದ ಏನು ಮತ್ತು ಈ ಒಂದು ರಾವಣನ ಒಂದು ಸಂಸ್ಕಾರದಿಂದ, ಸಂಬಂಧಗಳಿಂದ, ದೇಹ ಬಾನದಿಂದ ಏನು ಸಂಪೂರ್ಣವಾಗಿ ನಾವೇನಾಗ್ತೀವಿ, ಡಿಟ್ಯಾಚ್ ಆಗ್ತಾ ಹೋಗ್ತೀವಿ. ಅದಕ್ಕೆ ಸಹಾಯ ಆಗುತ್ತೆ ಅಂತರ್ಮುಖತೆ ಅಂದರೆ ನಮ್ಮಲ್ಲಿ ನಾವು ಇಳಿದಷ್ಟು ಇದರಿಂದ ನಾವು ನಮ್ಮ ಒಂದು ಕನೆಕ್ಷನ್ನು ಕಟ್ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಪ್ರಭಾವಕ್ಕೆ ನಾವು ಸಿಕ್ಕಾಕೊಳ್ಳೋಕ್ಕೆ ಹೋಗೋದಿಲ್ಲ. ಹೇಗೆ ಗುಹೆ ಒಳಗೆ ಇರುವುದರಿಂದ ಹೊರಗಿನ ವಾತಾವರಣದಿಂದ ದೂರವಾಗಿರುತ್ತೀರಿ. ಈಗ ಗುಹೆ ಒಳಗಿತ್ತು ಅಂದರೆ ಹೊರಗಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತಲೂ ಗೊತ್ತಾಗಲ್ಲ ಇರೋರಿಗೆ. ಆ ರೀತಿ ಈಗ ಏನು ಅಂತಂದರೆ ನಮ್ಮೊಳಗೆ ನಾವು ಇಳಿಬೇಕು. ಇಲ್ಲಿ ಏನು ಅಂತಂದರೆ ಈಗ ನೋಡಿ ಸ್ಥೂಲ ರೂಪ ಕಣ್ಣಿನಿಂದ ನಾವು ಶರೀರವನ್ನು ನೋಡಿದಾಗ ಶರೀರಕ್ಕೆ ಹೇಗೆ ಮೇಲೆ ಎಲ್ಲವನ್ನು ನಾವು ಅಲಂಕಾರ ಮಾಡಿಕೊಂಡು
ಆ ಶರೀರಕ್ಕೆ ಒಂದು ಇದನ್ನು ಕೊಡ್ತೀವಿ ಚೆನ್ನಾಗಿ ಕಾಣೋ ಥರ, ಅದೇ ರೀತಿ ಇಲ್ಲಿ ಏನು ಅಂತಂದರೆ ಆತ್ಮಕ್ಕೆ ಅದರ ಒಂದು ಗುಣಶಕ್ತಿಗಳು ಜಾಗೃತ ಆಗಬೇಕು ಅಂತಂದರೆ ಪರಮಾತ್ಮನ ಜೊತೆ ನಮ್ಮ ಒಂದು ಕನೆಕ್ಷನ್ ಬೆಳೀತಾ 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 ಏನಾಗುತ್ತೆ, ಆತ್ಮ ಒಂದು ಬಾಬಾ ಹೇಳ್ತಾರಲ್ಲ ಸುಗಂಧ ಭರಿತವಾದ ಗುಲಾಬಿ ಹೂಗಳು ನೀವು ಅಂತ ಹೇಳಿ, ಆ ರೀತಿ ನಾವು ಆಗಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತು ಇಲ್ಲಿ ಏನಂತ ತಿಳಿಸ್ತಾ ಇದ್ದಾರೆ ಅಂತಂದರೆ, ಹಾಗೆಯೇ ಇಲ್ಲಿ ಅಂತರ್ಮುಖತೆಯ ಗುಹೆ ಸಹ ಎಲ್ಲದರಿಂದ ಅತೀತವಾಗಿ ತಂದೆಗೆ ಪ್ರಿಯರನ್ನಾಗಿ ಮಾಡಿಬಿಡುತ್ತದೆ ಅಂತಂದರೆ, ಇವರೇನು ಅಂತಂದರೆ ಯಾವಾಗ ನಮ್ಮಲ್ಲಿ ಆತ್ಮಿಕ ಸ್ಥಿತಿ ಜಾಗೃತ ಆಗುತ್ತೆ, ನಮ್ಮಲ್ಲಿ ಕೆಟ್ಟದ್ದು ಕೂಡ ದೂರ ಆಗ್ತಾ ಹೋಗುತ್ತೆ, ಒಳ್ಳೆಯ ಒಂದು ಸಂಸ್ಕಾರಗಳು ಬೆಳೆಯುತ್ತೆ, ಮತ್ತು ಅನ್ಯರ ಪ್ರತಿ ಕೂಡ ನಮಗೆ ಒಂದು ಒಳ್ಳೆಯ ಒಂದು ಇದನ್ನು ನಾವು ಮಾಡಬೇಕು, ಏನು ಅವರಿಗೂ ನಾವು ಸಹಯೋಗ ಕೊಡಬೇಕು, ಆ ಆತ್ಮದ ಒಂದು ಕಲ್ಯಾಣವನ್ನು ಕೂಡ ಮಾಡಬೇಕು. ಬಾಬಾ ಹೇಳ್ತಾರಲ್ಲ ನಿಮ್ಮೇಲೆ ನೀವು ದಯೆ ತೋರಿಸ್ಕೊಳ್ಳಿ, ಮತ್ತು ದಯಾ ಹೃದಯಗಳಾಗಿ, ಮತ್ತು ಅನ್ಯ ಆತ್ಮಗಳಿಗೆ ನೀವು ಸಹಯೋಗವನ್ನು ಕೊಡಿ, ಪರಮಾತ್ಮನ ಒಂದು ಪರಿಚಯ ಕೊಡಿ ಅಂತ ಯಾಕೆ ಹೇಳ್ತಾ ಇರೋದು? ಈಗ ಬಾಬಾ ಸಿಕ್ಕಿದ ಮೇಲೇನೆ ಅಲ್ವಾ ನಮ್ಮ ಜೀವನ ಪರಿವರ್ತನೆ ಆಗಿರೋದು. ಅದೇ ರೀತಿ ಅನ್ಯ ಆತ್ಮಗಳಿಗೂ ಕೂಡ ಪರಮಾತ್ಮನ ಪರಿಚಯ ಸಿಕ್ಕಿದ್ರೆ ಅವರ ಜೀವನದಲ್ಲಿ ಎಷ್ಟೋ ಒಂದು ಪರಿವರ್ತನೆಗಳು ಒಳ್ಳೆ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಬಾಬಾ ಇದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಯಾವಾಗ ನಾವು ಎಲ್ಲದರಿಂದ ಡಿಟ್ಯಾಚ್ ಆಗ್ತೀವಿ, ತಂದೆಗೆ ತುಂಬ ಪ್ರೀತಿಯಾಗಿ ಹೋಗ್ತೀವಿ ನಾವು ಅಂದರೆ ಒಬ್ಬ ಪರಮಾತ್ಮ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ಬಾಬಾನೇ ಇಲ್ಲ ಅನ್ನೋದು ನಮ್ಮ ಒಂದು ಇದಕ್ಕೆ ಬಂದ್ಬಿಡುತ್ತೆ. ಮತ್ತು ಆ ಮನಸ್ಸು ಕೂಡ ನೋಡಿ, ಯಾವಾಗ ಪರಮಾತ್ಮನಲ್ಲಿ ನಾವು ಇಡ್ತೀವಿ, ಬಾಬಾ ನಮ್ಮನ್ನು ಉಪಯೋಗ ಅದರ ಒಂದು ಅನುಭವ ನಮ್ಗೆ ಆಗ್ತಾ ಹೋಗುತ್ತೆ. ಮನಸ್ಸು ಒಂಥರ ಹಗುರವಾಗಿರುತ್ತೆ, ಖುಷಿಯಾಗಿರುತ್ತೆ. ಯಾವಾಗ ಮನಸ್ಸು ಚೆನ್ನಾಗಿರುತ್ತೆ, ಶರೀರ ಕೂಡ ಆರೋಗ್ಯವಾಗೇ ಇರುತ್ತೆ. ಯಾವಾಗ ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇಡ್ತಾ ಹೋಗ್ತೀವಿ ನೋಡಿ, ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತು ಇಲ್ಲಿ ಇನ್ನೊಂದು ಏನು ಬಾಬಾ ತಿಳಿಸ್ತಾ ಇದ್ದಾರೆ, ನಂತರ ಯಾರು ತಂದೆಗೆ ಪ್ರಿಯರಾಗಿದ್ದಾರೆ ಅವರು ಸ್ವತಃ ಎಲ್ಲರಿಂದ ಅತೀತರಾಗಿ ಬಿಡುತ್ತಾರೆ ಅಂತ. ಅಂದರೆ ಪರಮಾತ್ಮನಿಗೆ ಯಾರು ಸಂಪೂರ್ಣವಾಗಿ ಈಗ ಬ್ರಹ್ಮ ಬಾಬಾ ನೋಡಿ, ಅವರು ಹೆಸರಿಗೆ ಎಲ್ಲ ಮಕ್ಕಳ ಮುಂದೆ ಇದ್ರೂ ಕೂಡ ಅವರೆಲ್ಲದ್ರಿಂದನೂ ಕಂಪ್ಲೀಟಾಗಿ ಡಿಟ್ಯಾಚ್ ಆಗಿಬಿಟ್ಟಿದ್ರು. ಅಂದರೆ ಅವರು ಸದಾ ಅವರ ಒಂದು ಮನಸ್ಸನ್ನು ಬುದ್ಧಿಯನ್ನು ಪರಮಾತ್ಮನಲ್ಲಿ ಇಡೋರು. ಯಾವಾಗ ಪರಮಾತ್ಮನಲ್ಲಿ ಇರ್ತೀವಿ ನೋಡಿ, ಪರಮಾತ್ಮ ಹೇಗೆ ನಿರಹಂಕಾರಿ, ಅವರು ದಯಾಹೃದಯಿ, ಈ ಒಂದು ಇದೆಲ್ಲ ನಮ್ಮಲ್ಲಿ ಬರುತ್ತೆ. ನಾವೆಲ್ಲ ಕೆಲಸ ಮಾಡ್ತಾಯಿದ್ರು ಕೂಡ ಇದರಿಂದ ಸಂಪೂರ್ಣವಾಗಿ ಶರೀರದ ಮೂಲಕ ಮಾಡ್ತಾಯಿದ್ರು ಕೂಡ ಒಳಗೆ ಇರತಕ್ಕಂತಹ ಒಂದು ಮನಸ್ಸು ಬುದ್ಧಿ ಪರಮಾತ್ಮನಲ್ಲಿ ಇರತ್ತೆ. ಎಲ್ಲದಿಂದನೂ ನಾವು ಇಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ, ಇಲ್ಲಿ ನಂದೇನೂ ಇಲ್ಲ, ಮಾಡಿಸೋವಂಥವ್ರು ಅವರು, ಅದಕ್ಕೆ ನಾನು ಒಂದು ಸಾಧನ, ಆ ರೀತಿಯ ಒಂದು ಇದು ನಮ್ಮಲ್ಲಿ ಸ್ಥಿರ ಆಗ್ತಾ ಹೋಗುತ್ತೆ. ಯಾವಾಗ ಆ ರೀತಿ ನಮಗೆ ಆ ಒಂದು ಬದಲಾವಣೆ ಬರ್ತಾ ಹೋಗುತ್ತೆ, ಆಟೋಮೆಟಿಕ್ಕಾಗಿ ಇಲ್ಲಿ ಎಲ್ಲದ್ರಿಂದನೂ ಈ ಬಾಬಾ ಹೇಳ್ತಾರಲ್ಲ, ಈ ಹಳೆಯ ಪ್ರಪಂಚ ಈ ಪತಿತ ಪ್ರಪಂಚ ಎಲ್ಲ ವಿನಾಶ ಆಗುವಂಥದ್ದು ಅಂತ ಹೇಳ್ತಾರಲ್ವ, ಇದರಿಂದ ಕಂಪ್ಲೀಟ್ ನಾವು ಡಿಟ್ಯಾಚ್ ಆಗಲಿಕ್ಕೆ ನಮಗೆ ಉಪಯೋಗ ಆಗತ್ತೆ. ಸ್ಲೋಗನ್: ಸಾಧನೆ ಬೀಜವಾಗಿದೆ ಮತ್ತು ಸಾಧನ ಅದರ ವಿಸ್ತಾರವಾಗಿದೆ. ವಿಸ್ತಾರದಲ್ಲಿ ಸಾಧನೆಯನ್ನು ಮುಚ್ಚಿಡಬಾರದು ಅಂತ. ಅಂದರೆ ಈಗ ಸಾಧನೆ ಅಂತ ಅಂದರೆ, ಈಗ ನಾವು ಆತ್ಮವನ್ನು ಉನ್ನತಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಏನು ಸಾಧನ? ಮನಸ್ಸು, ಬುದ್ಧಿ, ಸಂಸ್ಕಾರ ಅಲ್ವಾ? ಇದು ಯಾವಾಗ ನಾವು ಸಂಪೂರ್ಣವಾಗಿ ಮನಸ್ಸನ್ನು ನಾವು ಆದಷ್ಟು ಒಂದು ಶಾಂತವಾಗಿ ಇಟ್ಕೊಳ್ಳೋದು, ಒಳ್ಳೆ ಸಂಕಲ್ಪಗಳನ್ನ ಹಾಕೋದು, ಪರಮಾತ್ಮನಲ್ಲಿ ಇಡೋದು, ಸದಾ ಬುದ್ಧಿ ಪರಮಾತ್ಮನ ಒಂದು ವಿಚಾರಗಳನ್ನ ಚಿಂತನೆ ಮಾಡೋವಂಥದ್ದು, ಈ ಎರಡು ಸರಿ ಇದ್ದಾಗ ಸಂಸ್ಕಾರ ಕೂಡ ಚೆನ್ನಾಗಿ ಇದಾಗತ್ತೆ ಅಂತ. ಅಂದರೆ ಇಲ್ಲಿ ಆತ್ಮಕ್ಕೆ ಸಾಧನ ಯಾವ್ದು ಹೇಳಿ? ಮನಬುದ್ಧಿ. ಇದನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಸ್ವಚ್ಛ ಆಗಬೇಕು ಅಂತಂದರೆ ಬಾಬಾ 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 ಅನ್ನೋದಲ್ಲ. ಬಾಬಾ ಈಗ ಹೇಳಿದಾರಲ್ಲ, ಆಂತರಿಕವಾಗಿ ನೀವು ಇಳಿಬೇಕು ಅಂತ ಹೇಳಿ, ಆ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ನಮಗೆ ಶುರುವಲ್ಲಿ ಕಷ್ಟ ಆಗತ್ತೆ, ನಮಗೆ ಒಂಥರ ಅದರ ಅನುಭವನೂ ಆಗಲ್ಲ. ಆದರೆ ನಾವು ಬಿಡದೆ ಪ್ರಯತ್ನ ಅಂತ ಮಾಡಿದಾಗ ಒಂದಲ್ಲ ಒಂದು ಸಲ ಆ ಒಂದು ದಾರಿಯನ್ನು ನಾವು, ಗುರಿಯನ್ನು ನಾವು ಮುಟ್ತೀವಿ. ಯಾವಾಗ ನಾವು ಪರಮಾತ್ಮನ ಸದಾ ನೆನಪು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಪರಮಾತ್ಮನ ಒಂದು ಸಹಯೋಗ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಹೇಗೆ ನೋಡಿ, ಒಂದು ಮನುಷ್ಯ ತಾನು ಚೆನ್ನಾಗಿರಬೇಕು ಅಂತ ಹೇಳಿ ಒಂದು ಆ ಶರೀರ ನಿರ್ವಹಣೆಗೆ ಏನು ಮಾಡ್ತಾನೆ? ಮನೆ, ಮಠ, ಕಾರ್ ಬೇಕು ಅನ್ನೋದು,
ಅವನಿಗೆ ಏನೆಲ್ಲ ಬೇಕು ಸ್ಥೂಲ ರೂಪದಲ್ಲಿ ಒಂದು ಶರೀರಕ್ಕೋಸ್ಕರ ಅವನೇನು ಮಾಡ್ತಾನೆ, ಅರೇಂಜ್ ಮಾಡ್ಕೊಳ್ತಾನೆ ಎಲ್ಲ. ಏನು ಅಂದರೆ ಸಾಧನವನ್ನು ಉಪಯೋಗ ಮಾಡ್ತಾನೆ ಅಲ್ವಾ. ಆ ಉಪಯೋಗ ಮಾಡ್ಕೊಂಡು ಅವನ ಒಂದು ಸ್ಥೂಲ ಶರೀರದ ಒಂದು ಜೀವನವನ್ನು ನಡೆಸ್ತಾನೆ. ಆದರೆ ಇಲ್ಲಿ ಅದನ್ನೆಲ್ಲ ಬಾಬಾ ಹೇಳ್ತಾ ಇರೋದು ಏನು, ನಿಮ್ಮ ಒಂದು ಆತ್ಮಕ್ಕೆ ಅದು ಒಂದು ಒಳ್ಳೆಯ ಒಂದು ಸಾಧನೆಯನ್ನು ಸಾಧಿಸ್ಬೇಕು ಅಂತ. ಇಲ್ಲಿ ಏನು ಮೇನ್ ಇರೋದು ಏನು, ನಾವು ಪರಮಾತ್ಮನಿಗೆ ಹತ್ರ ಆಗಬೇಕು. ಅದೇ ಇಲ್ಲಿ ಗುರಿ. ಪರಮಾತ್ಮನ ಕಾರ್ಯಕ್ಕೆ ನಾವು ಸಹಯೋಗಿಗಳಾಗಬೇಕು. ಏನು, ಅನ್ಯ ಆತ್ಮಗಳಿಗೂ ನಾವು ಸಹಯೋಗ ಕೊಡಬೇಕು. ನಮ್ಮ ಒಂದು ಕಲ್ಯಾಣದ ಜೊತೆ ಅನ್ಯ ಆತ್ಮಗಳ ಕಲ್ಯಾಣ ಕೂಡ ಮಾಡಬೇಕು ಇಲ್ಲಿ. ಏನು, ಅದೆಲ್ಲ ನಾವು ಎಲ್ಲ ಕಡೆನೂ ಹೋಗಿ ಏನು ಎಲ್ಲನೂ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಪರಮಾತ್ಮನಲ್ಲಿ ನಾವು ಹತ್ರ ಆದಾಗ ಬಾಬಾನಿಗೆ ಗೊತ್ತು ಯಾವ ಮಗುನ ಎಲ್ಲಿ ನಾವು ಹೇಗೆ ನಾನು ಉಪಯೋಗ ಮಾಡಬೇಕು ಅಂತ ಹೇಳಿ. ಅದಕ್ಕೂ ಮೇಯ್ನ್ ಏನು ಅಂತಂದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು. ಸತ್ಯ ತಂದೆಯ ಮಗು ನಾವು ಅಂದಮೇಲೆ ನಾವು ಸತ್ಯವಾಗಿ ನಡ್ಕೊಳ್ಬೇಕು, ಪ್ರಾಮಾಣಿಕವಾಗಿರಬೇಕು, ಅನ್ಯ ಆತ್ಮಗಳ ಪ್ರತಿ ದಯೆಯನ್ನು ತೋರಿಸುವಂಥವ್ರಾಗಬೇಕು. ಏನು, ಬಾಬಾನಿಗೆ ಹೇಳ್ಬೇಕು, ಯಾವ್ದಾದ್ರು ಆತ್ಮಗಳಿಗೆ ತೊಂದರೆ ಆದರೂ ಕೂಡ ಬಾಬಾ ಈ ಆತ್ಮಕ್ಕೆ ನೋಡಿ ಈ ರೀತಿ ಸಮಸ್ಯೆ ಇದೆ, ಅದರಿಂದ ಹೊರಗೆ ಬರುವಂತಹ ಒಂದು ಶಕ್ತಿ ಮಾರ್ಗವನ್ನು ತೋರಿಸು. ಇಲ್ಲ ಶರೀರಕ್ಕೆ ಏನಾಯ್ತು ಅಂತ ಆ ಆತ್ಮಕ್ಕೆ ಆ ಒಂದು ನೋವನ್ನು ಸಹಿಸ್ಕೊಳ್ಳೋಂಥ ಒಂದು ಶಕ್ತಿಯನ್ನು ಕೊಡು. ಈಗ ಆ ಆತ್ಮಕ್ಕೆ ಏನು ಬೇಕೋ ಅದನ್ನು ಕೊಡೋದಕ್ಕೆ ನನ್ನನ್ನು ಒಂದು ಸಾಧನವಾಗಿ ನೀನು ಉಪಯೋಗ ಮಾಡು. ನಾವು ಯಾವಾಗ ಶುದ್ಧವಾಗಿರ್ತೀವಿ ಆಗಲೇ ಭಗವಂತ ನಮ್ಮನ್ನು ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ದೇಹ ಬಾನದಲ್ಲಿ ಬಂದು ಸುಮ್ಮನೆ ನಾನು ಕ್ಲಾಸಿಗೆ ಹೋಗ್ತೀನಿ, ಮುರಳಿ ಓದ್ತೀನಿ, ಬಾಬಾ ಬಾಬಾ ಅಂತೀನಿ ಎಲ್ಲ, ಅದಲ್ಲ. ಮನಸ್ಸಿನಿಂದ ಪರಿವರ್ತನೆ ಆಗಬೇಕು. ಯಾಕಂದರೆ ಈಗ ಯಾರಾದರೂ ನೋವು ಕೊಡಲಿ, ಏನೋ ಒಂದು ಮಾಡಲಿ, ಆ ಮನಸ್ಸಿಗೆ ಅಲ್ವಾ ಫಸ್ಟು ಆ ದುಃಖ ಆಗೋದು, ಅಶಾಂತಿ ಆಗೋದು. ಆ ಮನಸ್ಸನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ಏನೋ ಯಾವಾಗ ನಾವು ಎಷ್ಟು ಸ್ವಚ್ಛ ಆಗ್ತಾ ಹೋಗ್ತೀವಿ, ಬಾಬಾ ಅಷ್ಟು ಅವರ ಒಂದು ಕಾರ್ಯಕ್ಕೆ ಉಪಯೋಗ ಮಾಡಿ ಏನು ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ತಲುಪಿಸ್ಬೇಕು ಆ ಒಂದು ಕಾರ್ಯವನ್ನು ಪರಮಾತ್ಮ ಮಾಡ್ತಾರೆ. ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಯಾವತ್ತಿಗೂ ನಮ್ಮಲ್ಲಿ ಬರ್ಕೂಡ್ದು. ಅದು ಬಂತು ಅಂತಂದರೆ ಆ ಕೆಲಸ ಭಗವಂತ ಮಾಡ್ತಾ ಇದ್ದಾನೆ ಅಂತ ಅಲ್ಲ, ದೇಹ ಬಾನದಲ್ಲಿ ನಾವು ಇನ್ನೂ ಇದ್ದೀವಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ನಾವು ಅಂದರೆ ನಾನು ಆತ್ಮ ಸ್ವ ಸ್ಮೃತಿಯಲ್ಲಿ ನಾವು ಇರಬೇಕು. ಏನು ಆ ಒಂದು ಸ್ಥಿತಿಯಲ್ಲಿ ನಾವು ಎಷ್ಟು ಆಳವಾಗಿ ಹೋಗ್ತೀವಿ, ನಾವು ನಮ್ಮ ಒಂದು ಉನ್ನತಿ ಕೂಡ ಅಷ್ಟೇ ಚೆನ್ನಾಗಿ ಇದಾಗ್ತಾ ಹೋಗುತ್ತೆ. ಅಂತಂದರೆ ಈಗ ನೋಡಿ, ಆತ್ಮಿಕ ರೂಪದಲ್ಲಿದ್ದರೆ ನಮ್ಮ ಒಂದು ನಡವಳಿಕೆ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ. ಆ ಗಂಭೀರತೆ, ಆ ಘನತೆ, ಆ ಒಂದು ಇದೆಲ್ಲ ಆಟೋಮೆಟಿಕ್ಕಾಗಿ ಆ ಒಂದು ಸ್ವರೂಪದಲ್ಲೇ ಇರುತ್ತೆ. ಅದು ಶರೀರ ಬನ್ನಕ್ಕೆ ಬಂದಾಗಲೇ ನಾವು ಬೇಡದೇ ಇರೋದೆಲ್ಲ ಕೆಲಸಗಳು ನಾವು ಮಾಡೋದು. ಮತ್ತು ಇಲ್ಲೇನು ಹೇಳ್ತಾ ಇದ್ದಾರೆ, ಗಂಭೀರತಾ ಮೂರ್ತಿ ಆಗಿರುವುದು ಚಹರೆಯ ಮೂಲಕ ಆತ್ಮಿಕ ಸ್ಥಿತಿಯ ಚಿಹ್ನೆ ಕಾಣಿಸುವುದು. ಅಂದರೆ ನಮ್ಮ ಒಂದು ನಡವಳಿಕೆಯಲ್ಲಿ ಗೊತ್ತಾಗ್ತದೆ ಇವರ ಒಂದು ಇದರಲ್ಲಿ ಎಷ್ಟೆಲ್ಲ ಒಂದು ಒಳ್ಳೆಯ ಒಂದು ಇದು ನಡವಳಿಕೆಗಳಿದೆ ಅಂತ ಹೇಳಿ ನೋಡೋರಿಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಮನನ ಚಿಂತನೆ ಮಾಡುತ್ತಿರುವ ಚಹರೆ ಹಾಗೂ ರಮಣಿಕ ಅರ್ಥಾತ್ ಮುಗುಳ್ನಗುತ್ತಿರುವ ಚಹರೆ ಎರಡೂ ಲಕ್ಷಣಗಳು ಮುಖದಿಂದ ಪ್ರತ್ಯಕ್ಷವಾಗುವ. ಅಂದರೆ ಇವ್ರೇನು ಗೊತ್ತಾ, ಸದಾ ಅವ್ರು ಖುಷಿಯಾಗಿರ್ತಾರೆ, ಮತ್ತು ಆರಾಮಾಗಿ ಶಾಂತವಾಗಿರ್ತಾರೆ. ಮತ್ತು ತಮ್ಮ ಒಂದು ಪರಿಸರದಲ್ಲಿ ಯಾರೇ ಬರಲಿ ಅವರಿಗೆ ಒಂದು ಚೂರು ಅವರಿಗೆ ನೋವಾಗೋದಾಗಲಿ ದುಃಖ ಆಗೋದು ಎಂಥದ್ದು ಏನೂ ಮಾಡಲ್ಲ. ನಾವೇ ಖುಷಿಯಾಗಿರ್ತೀವಿ, ಅವರನ್ನು ಅದೇ ರೀತಿ ಸಮಾಧಾನವಾಗಿ ಖುಷಿಯಾಗಿ ಶಾಂತಿಯಾಗಿರೋಂತಹ ಒಂದು ಕೆಲಸವನ್ನು ಮಾಡ್ತೀವಿ. ನಮ್ಮ ಈಗ ನೋಡಿ, ನಮಗೇನಾದ್ರು ಮನಸ್ಸಿಗೆ ದುಃಖ ಆಯಿತು ಅಂದರೆ ಅದು ಮುಖದಲ್ಲಿ ಗೊತ್ತಾಗ್ಬಿಡತ್ತೆ. ಮನಸ್ಸಿಗೆ ಖುಷಿ ಆಯಿತು ಅಂದ್ರೂ ಅದು ಮುಖದಲ್ಲಿ ಗೊತ್ತಾಗ್ಬಿಡತ್ತೆ. ಏನೋ ನಾವೆಷ್ಟು ಖುಷಿಯಾಗಿರ್ತೀವಿ ಅಲ್ಲಿ ನಮ್ಮ ಒಂದು ನಡವಳಿಕೆನೂ ಪರಿವರ್ತನೆ ಆಗ್ತಾಯಿದೆ ದೈವಿ ಸ್ವರೂಪದಲ್ಲಿ. ಮತ್ತು ನಾವು ಖುಷಿಯಾಗಿ ಯಾವಾಗ ಇರೋಕ್ಕೆ ಸಾಧ್ಯ ಅಂತ ಅಂದರೆ ನಮ್ಮ ಒಂದು ಸಂಬಂಧ ಪರಮಾತ್ಮನ ಜೊತೆ ಸಂಪೂರ್ಣವಾಗಿ ನಾವು ಇಟ್ಕೊಳ್ಬೇಕು. ಆಗ ಪರಿವರ್ತನೆ ಅನ್ನೋದು ಆಗ್ತಾ ಹೋಗುತ್ತೆ. ಈಗ ಈ ಸದಾ ಹರ್ಷಿತ ಮುಖ ಆಗಿ ಕಾಣಿಸುವರು, ಏಕೆಂದರೆ ಮಾಯೆ ಎದುರಿಸುವುದು ಸಮಾಪ್ತಿಯಾಗಿ ಬಿಡುವುದು ಅಂತ. ಅಂದರೆ ಇಲ್ಲೇನು ಅಂತಂದರೆ, ಈಗ ಹೊರಗಿನ ಪ್ರಪಂಚದಿಂದ ಸುರಕ್ಷಿತವಾಗಿ ನಾವು ಇರಬೇಕು ಅಂತಂದರೆ ಅಪ್ಪ ಅಮ್ಮನ ಜೊತೆ ಇರ್ತೀವಿ. ಈಗ ಆತ್ಮದಿಂದ ಸ್ಥೂಲ ರೂಪದಿಂದ ಎಲ್ಲದಿಂದ ಸೂಕ್ಷ್ಮ ಸ್ಥೂಲದಿಂದ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತಂದರೆ ನಮಗೀಗ ಸಿಕ್ಕಿರೋದು ಪರಮಾತ್ಮನ ಮಡಿಲೇ ಸೇಫ್ಟಿ ಜಾಗ. ಆ ಪರಮಾತ್ಮನ ಮಡಲಲ್ಲಿ ಅವ್ರ ಮಕ್ಕಳಾಗಿ ನಾವು ಕುತ್ಕೊಂಡ್ಬಿಟ್ರೆ ಏನೋ ಅವ್ರು ಏನು ನಮಗೆ ಹೇಳ್ತಾ ಇದ್ದಾರೆ ಅದ್ರ ಪ್ರಕಾರ ನಡ್ಕೊಂಡ್ವಿ ಅಂತಂದರೆ ಏನೋ ಯಾವುದೇ ಥರದ ಮಾಯೆ ಕೂಡ ನಮ್ಮನ್ನು ಬಂದು ಅಲಗಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ.
ಇದು ಇವತ್ತಿನ ಮುರಳಿಯ ಸಾರಾಂಶ. ಅಚ್ಚ, ಓಂ ಶಾಂತಿ. ಇಷ್ಟೆಲ್ಲ ನಮಗೆ ಜ್ಞಾನವನ್ನು ಕೊಟ್ಟು ನಮ್ಮ ಒಂದು ಜೀವನವನ್ನು ಪರಿವರ್ತನೆಯನ್ನು ಮಾಡಿ ನಮ್ಮ ಒಂದು ಪಾಪ ಕರ್ಮಗಳನ್ನ ಭಸ್ಮ ಮಾಡಿಕೊಂಡು ನಾನು ಉನ್ನತಿ ಆಗೋದ್ರ ಜೊತೆ ನೋಡಿ, ಇಷ್ಟು ದಿನ ಬೇರೆ ನಾನು ನೋವು ತಿನ್ನೋದ್ರ ಜೊತೆ ಅನ್ಯ ಆತ್ಮಗಳಿಗೂ ನೋವು ಕೊಟ್ಟು ಪಾಪ ಕರ್ಮ ಸಂಪಾದನೆ ಮಾಡ್ಕೊಂಡ್ವಿ. ಆದರೆ ನನಗೋಸ್ಕರ ನನ್ನ ತಂದೆ ಬಂದು ಜ್ಞಾನವನ್ನು ಕೊಟ್ಟು ನನ್ನ ಪರಿವರ್ತನೆಯ ಜೊತೆ ಬೇರೆ ವಿಶ್ವದ ಒಂದು ಕಲ್ಯಾಣಕ್ಕೂ ನನ್ನನ್ನು ಉಪಯೋಗ ಮಾಡ್ಕೊಳ್ಳೋಂತಹ ಒಂದು ಮಗುವನ್ನಾಗಿ ನನ್ನನ್ನು ಪರಿವರ್ತನೆ ಮಾಡಿ ಮಗು ನಿನ್ನಲ್ಲೂ ಒಂದು ವಿಶೇಷತೆ ಇದೆ ಅಂತೇಳಿ ಪರಮಾತ್ಮನಿಗೆ ಗೊತ್ತು. ಪರಮಾತ್ಮ ಹೇಳ್ತಾರಲ್ಲ, ಪ್ರತಿಯೊಂದು ಮಗುವಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಅಂತ. ಆ ವಿಶೇಷತೆಯನ್ನು ಭಗವಂತ ಗುರುತಿಸ್ಬಿಟ್ಟು ತನ್ನ ಮಡ್ಲಿಗೆ ತನ್ನ ಮಗುವಾಗಿ ತಗೊಂಡು ಈ ಒಂದು ಜೀವನವನ್ನು ಇಷ್ಟೆಲ್ಲ ಒಂದು ರೀತಿಯಲ್ಲಿ ಪರಿವರ್ತನೆ ಮಾಡ್ತಾ ಇರೋಂತಹ ಆ ನನ್ನ ತಂದೆಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದವನ್ನು ಅರ್ಪಿಸಿ, ಇಂಥ ಒಂದು ಸುಂದರವಾದ ಪಾತ್ರ, ನಿಜವಾಗ್ಲೂ ಸಂಗಮ ಯುಗದಲ್ಲೇ ಸುಂದರವಾದ ಪಾತ್ರ ನಮ್ದಿರೋದು. ಯಾಕಂದರೆ ಎರಡೆರಡು ಇದ್ದ, ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ ನಮ್ಮ ಎದುರುಗಡೆ. ಎಷ್ಟು ಥರ ಪಾತ್ರಗಳು ನಡೀತಾ ಇರುತ್ತೆ ನೋಡಿ. ಈ ಒಂದು ಪಾತ್ರ ನಿಜಕ್ಕೂ ಈ ಸಂಗಮ ಯುಗಕ್ಕೂ ನಾವು ತುಂಬ ಧನ್ಯವಾದ ಹೇಳಬೇಕು. ಡ್ರಾಮಾಗೂ ಕೂಡ ಹೃತ್ಪೂರ್ವಕವಾದ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಅಚ್ಚ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.